ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ಅಂತಂದರೆ BSc ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಅಂತಲೇ ಸಪ್ರೇಟ್ ಆಗಿಬಿಟ್ಟು ನಿನ್ನೆನೂ ಕೂಡ ಮಾಡಿದ್ದೆ. ಬಟ್ ಇವಾಗ ಸಪ್ರೇಟಾಗಿ ಏನು ಕೇಳ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಏನಂತಂದರೆ ಅಬೌಟ್ BSc ನರ್ಸಿಂಗ್. ಯಾಕಂದರೆ ಇವರೆಲ್ಲನೂ ಕೂಡ ನಮ್ಮ ಹುಡುಗರು. ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ BSc ನರ್ಸಿಂಗ್ಗೋಸ್ಕರನೇ. ಬಟ್ ಆದರೂ ಕೂಡ BSc ನರ್ಸಿಂಗ್ ಜಾಸ್ತಿ ವಿಡಿಯೋ ಏನಕ್ಕೆ ಮಾಡಿಲ್ಲ ಅಂತಂದರೆ ಏನೂ ಕೂಡ ಅಪ್ಡೇಟ್ ಬಂದಿದ್ದಿಲ್ಲ. ಸೊ ಹಂಗಾಗಿಬಿಟ್ಟು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಒಂದು ನಿಮಗೆ BSc ನರ್ಸಿಂಗ್ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನೆನ್ಪಿಟ್ಕೋರಿ, ನಿಮ್ಮ ಆಪ್ಷನ್ ಎಂಟ್ರಿ ಪೇಜಲ್ಲಿ ಬಂದಾಗ ಯಾವುದೇ ರೀತಿ ಕಾಲೇಜ್ ಶೋ ಆಗ್ತಿಲ್ಲ ಅಂತ ಕೇಳಿದ್ರಿ. ಸೊ ಹಂಗಾಗ್ಬಿಟ್ಟು ನಾನು ಕೂಡ ಇಲ್ಲಿ BSc ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಅಂತಂದರೆ ಆಪ್ಷನ್ ಎಂಟ್ರಿ ಪೇಜಲ್ಲೇ ಇದ್ದೀನಿ ಸದ್ಯಕ್ಕೆ. ನಾನು ಒಂದು ಸ್ಟೂಡೆಂಟ್ಸು ಬಂದುಬಿಟ್ಟು ಇಲ್ಲಿ ಕೋರ್ಸ್ನ ಕೇಳ್ತದೆ, ಸೆಲೆಕ್ಟ್ ಮಾಡ್ಕೋತಂದರೆ ಯಾವುದೇ ರೀತಿ ತೋರಿಸ್ತಿಲ್ಲ. ಓಕೆ, ಇಲ್ಲಿ ಕಾಲೇಜು ಕೂಡ ನೋಡಿತ್ತಂತಂದರೆ ಕಾಲೇಜು ಕೂಡ ಯಾವುದೂ ಕೂಡ ಶೋ ಆಗ್ತಾಯಿಲ್ಲ. ಇದನ್ನು ನೋಡಿಬಿಟ್ಟು ಎಷ್ಟೋ ಜನ ಏನಂತಿದ್ದಾರೆ ಅಂತಂದರೆ, ಇನ್ ಕೇಸ್ ನಾನು ಕೂಡ ಹೇಳಿದ್ದೆ ಅಂದರೆ ಹೋದ ವರ್ಷ ಏನಾಗಿತ್ತು ಅಂತಂದರೆ BSc ನರ್ಸಿಂಗ್ ಫಸ್ಟ್ ರೌಂಡು ಯಾವುದೇ ರೀತಿಯಾದಂಥ ಆಪ್ಷನ್ ಎಂಟ್ರಿ ನಡೆದಿದ್ದಿಲ್ಲ. ಅಂತಂದರೆ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಟ್ಟಿದ್ರು. ಸೊ ಹಂಗಾಗಿಬಿಟ್ಟು ಈ ಸರ್ತಿನೂ ಹಾಗೆ ರೀತಿ ಆಗಬಹುದು ಅಂತ ಹೇಳಿದ್ದೆ. ಬಟ್ ಕೆದವರು ಶೆಡ್ಯೂಲಲ್ಲಿ ಏನು ಹೇಳಿದ್ರು ಅಂತಂದರೆ BSc ನರ್ಸಿಂಗ್ದವರು ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ರು. ಆ್ಯಂಡ್ ಅದೇ ರೀತಿಯಾಗಿ ಒಂದು ವೆಬ್ಸೈಟಲ್ಲಿ ಬಂದಾಗ ಸೀಟ್ ಮೆಟ್ರಿಕ್ಸ್ ಆಯಿತು ಮತ್ತು ಫೀ ಸ್ಟ್ರಕ್ಚರ್ ಆಯಿತು ಎಲ್ಲನೂ ಕೂಡ ಬಿಟ್ಟಿದ್ದಾರೆ. ಅಂತಂದರೆ ಎಲ್ಲ ಕೋರ್ಸಸ್ತು ಬಿಟ್ಟಿದ್ದಾರೆ ಈಗ ಸದ್ಯಕ್ಕೆ. ಬಟ್ BSc ನರ್ಸಿಂಗ್ ಒಂದು ಬಿಟ್ಟು ಎಲ್ಲನೂ ಬಿಟ್ಟಿದ್ದಾರೆ. ಸರಿ, ಇದನ್ನೊಂದು ಗಮನದಲ್ಲಿ ಇಟ್ಕೊಂಡು ಮಾತಾಡೋದಾತಂದರೆ BSc ನರ್ಸಿಂಗ್ ಏಕೆ ಫೀ ಸ್ಟ್ರಕ್ಚರ್ ಆಗಿರ್ಬೋದು. ಓಕೆ, ಫೀ ಸ್ಟ್ರಕ್ಚರ್ ಆಯಿತು, ಸೀಟ್ ಮೆಟ್ರಿಕ್ಸ್ ಏನಕ್ಕೆ ಬಿಟ್ಟಿಲ್ಲ ಅಂತಂದರೆ ಮೇ ಬಿ ಕಾಲೇಜವರು ಎಲ್ಲ ಕಾಲೇಜವರು ಸೀಟ್ ಮೆಟ್ರಿಕ್ಸ್ ಅಂತಂದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದಾವೆ ಅನ್ನೋದು ಮೊದಲು ಮೇ ಬಿ ಕೆದವರು ಸಬ್ಮಿಟ್ ಮಾಡಿರಲಿಕ್ಕಿಲ್ಲ. ಓಕೆ, ಈಗ ನಾರ್ಮಲಾಗಿ ಬೇರೆ ಒಂದು ಕೋರ್ಸಸ್ ತೊಗೊಳೋದಂತಂದ್ರೆ ಏನು ಸಿಗ್ತಾವೆ, ಒಂದು 200-300 ಕಾಲೇಜ್ ಮ್ಯಾಕ್ಸಿಮಮ್ ಸಿಗ್ತಾವೆ. ಓಕೆ, ಇಂಜಿನಿಯರ್ ತೊಗೊಂಡ್ರು ಕೂಡ 400 ಸಿಗ್ತವೆ. ಬಟ್ BSc ನರ್ಸಿಂಗ್ ಅಂತ ತೊಗೊಂಡಾಗ ಎಷ್ಟು ಸಿಗ್ತಾವೆ ಅಂತಂದರೆ 500+. ಓಕೆ, 500+ ಕಾಲೇಜಸ್ಸು ಇದರಲ್ಲಿ ಆ್ಯಡ್ ಆಗಿದ್ದಾವೆ. ಸೊ ಹಂಗಾಗ್ಬಿಟ್ಟು ಇನ್ನೂ ಕೂಡ ಕಾಲೇಜ್ ಶೋ ಆಗಿಲ್ಲ. ಬಟ್ ಈ ಸರ್ತಿ ಮ್ಯಾನೇಜ್ಮೆಂಟ್ ಸೀಟು ಮತ್ತು ಗೌರ್ನಮೆಂಟ್ ಸೀಟು ಎಲ್ಲನೂ ಕೂಡ ಥ್ರೋನೇ ತೊಗೊಳ್ಳೋ ಕಾರಣ BSc ನರ್ಸಿಂಗ್ ಸ್ವಲ್ಪ ಸೀಟ್ ಮೆಟ್ರಿಕ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಬರ್ತದೆ ಈ ವರ್ಷ. ಫೀ ಸ್ಟ್ರಕ್ಚರ್ ಕೂಡ ಡಿಫ್ರೆಂಟ್ ಇರ್ತದೆ. ಸೊ ಈ ಸರ್ತಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಒಂದು ನೆನ್ಪಿಟ್ಕೋಬೇಕು, ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಿನ್ನೆ ನಮ್ಮ ಸ್ಟೂಡೆಂಟ್ಸ್ ನನಗೆ ಸಪ್ರೇಟಾಗಿ ನೈಟೇ ಮೆಸೇಜ್ ಹಾಕಿದ್ಲು. ಅಣ್ಣ, ನಾನು ನಿನ್ನೆ ಹೋಗಿದ್ದೆ KIPS ಹತ್ರ. ಅಲ್ಲಿ ಹೇಳಿದ್ದೇನಪ್ಪ ಅಂದರೆ ವಿತಿನ್ 2 ಡೇಸಲ್ಲಿ ಕಾಲೇಜಸ್ ಆ್ಯಡ್ ಆಗ್ತೀವಿ ಆಪ್ಷನ್ ಎಂಟ್ರಲ್ಲಿ, ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಲೇ ಹೇಳಿದ್ರೆ. ಇದನ್ನು ಸ್ವಲ್ಪ ಗ್ರೂಪಲ್ಲಿ ಹೇಳ್ರಿ ಅಥವಾ ಯೂಟ್ಯೂಬ್ ವಿಡಿಯೋದಲ್ಲಿ ಆದರೂ ಹೇಳ್ರಿ. ಯಾಕಂದರೆ ಹುಡುಗರು ಎಷ್ಟೋ ಜನಕ್ಕೆ ಟೆನ್ಷನ್ ಆಗಿದ್ದಾರೆ ಅಂತಂದು. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ನಾನು ನಿಮ್ಗೆ ವಿಡಿಯೋ ಮಾಡ್ತಿರೋದು. ನೋಡಿರಿ, ಇವತ್ತು ನೈಟು ಇಲ್ಲಾಂತಂದ್ರೆ ನಾಳೆ ಬೆಳಗ್ಗೆ ಆದರೂ ನಿಮ್ಮ ಕಾಲೇಜಸ್ ಅಂತ BSc ನರ್ಸಿಂಗ್ ಶೋ ಆಗ್ತವೆ. ಅದ್ರ ಬಗ್ಗೆ ವರಿಬೇಡ. ಆ್ಯಂಡ್ ಬಿಟ್ಟ ತಕ್ಷಣ ನಾನು ಹೇಳಿದ್ದೀನಿ, ಸಪ್ರೇಟಾಗಿ ಪದೇ ಹೇಳ್ತೀನಿ, ಬಿಟ್ಟ ತಕ್ಷಣ BSc ನರ್ಸಿಂಗ್ ಹುಡುಗರು ಆಪ್ಷನ್ ಎಂಟ್ರಿ ಸಡನ್ನೇ ಮಾಡೋಕ್ಕೆ ಹೋಗ್ಬಿಟ್ರಿ. ವಿತ್ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಮಾಡ್ತೀನಿ ಅಂದರೂ ಕೂಡ ಅವ್ರಿಗೂ ಕೂಡ ಗೊತ್ತಿಲ್ಲ. ಓಕೆ, ಅಂತಂದರೆ BSc ನರ್ಸಿಂಗು GGGP ಅಂತ ಬಂದೈತೆ, ಅದ್ರ ಬಗ್ಗೆ ಗೊತ್ತಿಲ್ಲ. GGGP ಬಗ್ಗೆ ನಿಮಗೆ ಸಪ್ರೇಟಾಗಿ ನಾನು ಆಪ್ಷನ್ ಎಂಟ್ರಿ ಲೈವ್ ಡೆಮೋ ಮಾಡೇ ಮಾಡ್ತೀನಿ. ಓಕೆ, 100% BSc ನರ್ಸಿಂಗ್ದವ್ರಿಗೆ ನಾನು ಲೈವ್ ಡೆಮೋ ವಿಡಿಯೋ ಮಾಡೇ ಮಾಡ್ತೀನಿ. ಇದ್ರ ಬಗ್ಗೆ ವರಿಬೇಡ. ಆ್ಯಂಡ್ ಫೀ ಸ್ಟ್ರಕ್ಚರ್ ಆಯಿತು, ಸೀಟ್ ಮೆಟ್ರಿಕ್ಸ್ ಆಯಿತು, ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆ, ನಿಮಗೆ ಸಪ್ರೇಟಾಗಿ ಇವತ್ತು ನೈಟ್ ಆದಷ್ಟು ಸಾಧ್ಯವಾದಷ್ಟು BSc ನರ್ಸಿಂಗ್ದವ್ರಿಗೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಫೀ ಸ್ಟ್ರಕ್ಚರ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದನ್ನ ಇನ್ನೊಂದು ಸರ್ತಿ ನೋಡ್ಕೊಳ್ಳೋರಂತೆ. ಸದ್ಯಕ್ಕಂತೂ ಇನ್ನೂ ಕೂಡ ಕಾಲೇಜಸ್ ಶೋ ಆಗಿಲ್ಲ. ಆ್ಯಂಡ್ ಅಲ್ಲಿವರೆಗೂ ಹುಡುಗರು ಬೇಕಾದರೆ ನಿಮಗೆ ಏನಾದರೂ ಭಯ ಇತ್ತಂತಂದರೆ ಬೇರೆ ಕೋರ್ಸಸ್ ಕೂಡ ನೀವು ಕಾಲೇಜಸ್ನ ಆಪ್ಷನ್ ಎಂಟ್ರಿ ಮಾಡ್ಬೋದು. ಲೈಕ್ ಇಂಜಿನಿಯರಿಂಗ್ ಬೇಕಾದರೆ ಮಾಡಿರಿ, ಫಾರ್ಮಡಿ, ಅಗ್ರಿಕಲ್ಚರ್, ಬೇರೆ ಕೋರ್ಸಸ್ ಇದಾವೆ. ಓಕೆ, ಕಾಣಿಸ್ತಿದೆ ನೋಡಿರಿ. ಎಲ್ಲ ಕೋರ್ಸಸ್ಸು ಕೂಡ ನೀವೇನು ಮಾಡ್ಬೋದು ಅಂತಂದರೆ ಆರಾಮಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಓಕೆ, ಒಂದು ಎಕ್ಸಾಂಪಲ್ ಹೇಳೋದಂತಂದರೆ ಇಲ್ಲಿ ಅಗ್ರಿಕಲ್ಚರ್ ಅಂತ ಇದೆ. ಅಗ್ರಿಕಲ್ಚರಲ್ಲಿ ಬಂದುಬಿಟ್ಟು ಈಗಾಗಲೇ ನಾನು ಇಲ್ಲಿ ಬೇಕಾದರೆ ನಾನು ಇಂಜಿನಿಯರಿಂಗು ಮತ್ತು ಇಲ್ಲಿ ಕಾಣಿಸ್ತಿದೆ ಬೇರೆ ಕೋರ್ಸಸ್ ಹಾಕಿದ್ದೀನಿ. ಈಗ ಸದ್ಯಕ್ಕೆ ಇದನ್ನೂ ಕೂಡ ಹಾಕೋದಂತಂದರೆ ಒಂದು ಸ್ಟೂಡೆಂಟ್ಸು ಓಕೆ 11 ಅಂತ ಕೊಡ್ತೀನಿ. ಓಕೆ, 11 ಅಂತ ಕೊಟ್ಟಾಗಿಬಿಟ್ಟು ಈ ಕೆಳಗಡೆ ಏನು ಮಾಡ್ತೀನಿ ಅಂತಂದರೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀನಿ. ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟ ತಕ್ಷಣ 2ನೇ ಬಾಕ್ಸಲ್ಲಿ ಅಪ್ಡೇಟ್ ಆಗ್ತದೆ. ಆ್ಯಂಡ್ 3ನೇ ಬಾಕ್ಸಲ್ಲಿ ಕೂಡ ಬಂದಿರ್ತದೆ. ಓಕೆ, ಇದೆಲ್ಲ ಬಂದಾದಮೇಲೆ ಒಂದು ನೆನ್ಪಿಟ್ಕೋಬೇಕು, ನೀವು BSc ನರ್ಸಿಂಗ್ ಕಾಲೇಜ್ ಬಿಟ್ಟಾದ್ಮೇಲೆ ಏನು ಮಾಡ್ಬೇಕಂತಂದರೆ ಈಗ 1, 2, 3 ಇರೋದೆಲ್ಲ ಏನು ಹಾಕ್ಬೇಕಂತಂದರೆ 12, 13, 14 ಅಂತ ಹಾಕಬೇಕು. ಓಕೆ, ಹಿಂಗೆ ಹೇಳ್ತಾ ಇದ್ದೀನಿ. ಅಂತಂದರೆ ನೀವು ಮತ್ತೆ BSc ನರ್ಸಿಂಗ್ ಏನಾದರೂ 50 ಕಾಲೇಜಸ್ ಆ್ಯಡ್ ಮಾಡ್ತೀನಿ ಅನ್ಕೋರಿ. ನೀವು ಫಸ್ಟ್ BSc ನರ್ಸಿಂಗೇ ಬೇಕಿತ್ತು ಅಂತಂದರೆ 1 to 15, 1, 2, 3 BSc ನರ್ಸಿಂಗ್ ಹಾಕ್ಕೊಂಡು ಇಲ್ಲಿ 1 ಇರೋದನ್ನ 51 ಮಾಡ್ಕೋಬೇಕು. ಓಕೆ, ನೀವು 100 ಕಾಲೇಜ್ BSc ನರ್ಸಿಂಗ್ ಆ್ಯಡ್ ಮಾಡ್ತೀನಿ ಅಂತಂದರೆ ಇದು 1 ಇರೋದು 101 ಆಗಬೇಕು, 2 ಇದ್ದದ್ದು 102 ಆಗಬೇಕು. ಈ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇದನ್ನು ನಾನು ಲೈವ್ ಡೆಮೋ ಬಂದಾಗ ಇನ್ನೊಂದು ಸರ್ತಿ ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೂ ಚಾನಲ್ ನೋಡಿರಿ. ಸದ್ಯಕ್ಕೆ ಇದೆಲ್ಲನೂ ಕೂಡ ಆದಮೇಲೆ ಬ್ಯಾಕ್ ಹೋಮ್ ಬಂದುಬಿಟ್ಟು ಇಲ್ಲ ಲಾಗೌಟ್ ಆಗೋದು ಮಾತ್ರ ಮಾಡಿಬಿಡ್ರಿ, ಲಾಗೌಟ್ ಆಗಿರಿ. ಸರಿನಾ? ಸದ್ಯಕ್ಕಂತೂ ಇಷ್ಟು. ನಾನು ನಿಮಗೆ ಈವ್ನಿಂಗ್ ಅಥವಾ ನೈಟ್ ನಿಮಗೆ ಒಂದು BSc ನರ್ಸಿಂಗ್ ಕಾಲೇಜಸ್ ಶೋ ಆಯ್ತಂದರೆ ಲೈವ್ ಡೆಮೋ ಮಾತ್ರ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.